ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಕೆಇ ಅವರು ಇತ್ತೀಚೆಗೆ ನಡೆಸಿದಂತಹ ನಾನ್ ಎಚ್‌ಕೆ ಜಿಕೆ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನ ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಪ್ರಶ್ನೆ ಪತ್ರಿಕೆಗಳನ್ನ ನಾವು ಬಿಡಿಸುವುದರಿಂದ ಕ್ವೆಶ್ಚನ್ ಪೇಪರ್ ಯಾವ ಮಾದರಿಯಲ್ಲಿದೆ, ಕ್ವೆಶ್ಚನ್ ಪೇಪರ್ ಯಾವ ವಿಭಾಗದಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಪ್ರಶ್ನೆಗಳಲ್ಲಿ, ಮತ್ತೆ ಈ ಕೆಇ ಅವರು ಪ್ರಶ್ನೆ ಪತ್ರಿಕೆಯನ್ನ ಯಾವ ಪ್ಯಾಟರ್ನ್‌ನಲ್ಲಿ ರೆಡಿ ಮಾಡ್ತಾರೆ, ಇವೆಲ್ಲ ಮಾಹಿತಿಗಳು ನಮಗೆ ಕ್ವೆಶ್ಚನ್ ಪೇಪರನ್ನ ಬಿಡಿಸೋದ್ರಿಂದ ಗೊತ್ತಾಗ್ತದೆ ಸ್ನೇಹಿತರೆ. ಬನ್ನಿ ಚರ್ಚೆಯನ್ನ ಆರಂಭಿಸೋಣ. ಪ್ರಶ್ನೆಯನ್ನ ಫಸ್ಟ್‌ಗೆ ಓದೋಣ ಸ್ನೇಹಿತರೆ. ಸ್ಥಳಾಂತರ ಬೇಸಾಯಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವಂತಹ ಜೋಡಿಯನ್ನ ಗುರುತಿಸಿ ಅಂತ ಇದೆ. ಸ್ನೇಹಿತರೆ, ತಪ್ಪಾಗಿರುವಂತಹ ಜೋಡಿ ಈ ಸ್ಥಳಾಂತರ ಬೇಸಾಯ, ಆ ಸ್ಥಳಾಂತರ ಬೇಸಾಯ ಇರುವಂತಹ ದೇಶ. ಕಾನುಕೋ ಸ್ಥಳಾಂತರ ಬೇಸಾಯ ವೆನಿಜುವೆಲಾದಲ್ಲಿದೆ. ಸರಿಯಾಗಿದೆ ಇದು. ರೋಕಾ ಸ್ಥಳಾಂತರ ಬೇಸಾಯ ಬ್ರೆಜಿಲ್‌ನಲ್ಲಿ ಕಂಡುಬರ್ತದೆ. ರೈಟ್. ಇನ್ನ ತಮಾರಿ ಇದು ಫಿಲಿಪೈನ್ಸ್‌ನಲ್ಲಿ ಕಂಡುಬರುವುದಿಲ್ಲ. ಬದಲಾಗಿ ಇದು ಥೈಲ್ಯಾಂಡ್ ದೇಶದ ಸ್ಥಳಾಂತರ ಬೇಸಾಯದ ಹೆಸರು. ಥೈಲ್ಯಾಂಡ್ ದೇಶದ ಸ್ಥಳಾಂತರ ಬೇಸಾಯದ ಹೆಸರು. ಇನ್ನ ಚಣ ಸ್ಥಳಾಂತರ ಬೇಸಾಯ ಕಂಡುಬರುವಂತಹ ದೇಶ ಯಾವುದು ಅಂದ್ರೆ ಶ್ರೀಲಂಕಾ. ಸೊ ಆಯ್ಕೆ 3 ತಪ್ಪಾಗಿದೆ. ಆಯ್ಕೆ 3 ತಪ್ಪಾಗಿದೆ. ವೆನಿಜುವಾಲಾದಲ್ಲಿ ಕಾನುಕೋ, ಬ್ರೆಜಿಲ್‌ನಲ್ಲಿ ರೋಕಾ ಮತ್ತು ಶ್ರೀಲಂಕಾದಲ್ಲಿ ಚೇನಾ ಸ್ಥಳಾಂತರ ಬೇಸಾಯಗಳು ಕಂಡುಬರ್ತವೆ. ಆದರೆ ತಂಬ್ರಾಯಿ ಎಂಬುದು ಥೈಲ್ಯಾಂಡ್ ದೇಶದ ಸ್ಥಳಾಂತರ ಬೇಸಾಯ ಪದ್ಧತಿಯಾಗಿದೆ. ಹಾಗಾದ್ರೆ ಫಿಲಿಪೈನ್ಸ್‌ನಲ್ಲಿ ಏನಂತ ಕರೀತಾರೆ ಅಂದ್ರೆ ಕಾಗಿಂಗೇನ್ ಅಂತ ಕರೀತಾರೆ. ಕಾಗಿಂಗೇನ್ ಸ್ಥಳಾಂತರ ಬೇಸಾಯ ಪದ್ಧತಿಗೆ ಎಲ್ಲಿ ಕಂಡುಬರ್ತದೆ? ಫಿಲಿಪೈನ್ಸ್ ದೇಶದಲ್ಲಿ ಕಂಡುಬರ್ತದೆ. ಎಲ್ಲಿ? ಫಿಲಿಪೈನ್ಸ್ ದೇಶ. ಸ್ಥಳಾಂತರ ಬೇಸಾಯ ಬಹಳ ಇಂಪಾರ್ಟೆಂಟ್ ಇದು. ವರ್ಲ್ಡ್ ಜಿಯೋಗ್ರಫಿ ಕ್ವೆಶ್ಚನ್ ಇದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಭೂಕಂಪನ ಅಲೆಗಳನ್ನ ಪರಿಗಣಿಸಿ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ. ಈ ಸ್ಟೇಟ್ಮೆಂಟ್‌ಗಳು ಯಾವ್ದು ಸರಿಯಾಗಿವೆ, ಯಾವ್ದು ತಪ್ಪಾಗಿವೆ ಅಂತ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ಪ್ರಾಥಮಿಕ ಅಲೆಗಳು ಭೂಮಿ ಮೇಲ್ಮೈಯನ್ನ ತಲುಪುವಂತಹ ಮೊದಲ ಅಲೆಗಳಾಗಿವೆ. ಸರಿಯಾದ ಹೇಳಿಕೆ. ಇನ್ನ ಪ್ರಾಥಮಿಕ ಅನಿಲಗಳು ಅನಿಲ, ದ್ರವ, ಘನ ವಸ್ತುಗಳ ಮೂಲಕ ಸಾಗುತ್ತವೆ. ಸರಿಯಾಗಿದೆ. ದ್ವಿತೀಯ ಅಲೆಗಳು ಘನ ವಸ್ತುಗಳ ಮೂಲಕ ಹಾದು ಹೋಗುತ್ತವೆ. ಸ್ನೇಹಿತರೆ, ಘನ ವಸ್ತುಗಳ ಮೂಲಕ ಹಾದು ಹೋಗುತ್ತವೆ. ಇದು ಸರಿಯಾಗಿದೆ. ದ್ವಿತೀಯ ಅಲೆಗಳು ಘನ ವಸ್ತುಗಳ ಮೂಲಕ ಹಾದು ಹೋಗುತ್ತವೆ ಅನ್ನೋದು ಸರಿಯಾಗಿದೆ. ಇನ್ನು ಮೇಲ್ಮೈ ಅಲೆಗಳು ಅತ್ಯಂತ ಹೆಚ್ಚು ವಿನಾಶಕಾರಿ ಅಲೆಗಳಾಗಿವೆ. ಸ್ನೇಹಿತರೆ, ಇದು ಕೂಡ ಸರಿಯಾಗಿವೆ. 4 ಹೇಳಿಕೆಗಳು ಸರಿಯಾಗಿವೆ. ಇದರ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ 1, 2, 3, 4 ಸರಿ. 1, 2, 3, 4 ಸರಿಯಾಗಿವೆ. ಪ್ರಾಥಮಿಕ ಅಲೆಗಳು ಇವು ಅತ್ಯಂತ ವೇಗವಾಗಿ ಚಲಿಸುವುದರಿಂದ ಭೂಮಿಯ ಮೇಲ್ಮೈಯನ್ನ ಮೊದಲು ತಲುಪ್ತವೆ. ಘನ, ದ್ರವ, ಅನಿಲ 3 ಮಾಧ್ಯಮದಲ್ಲಿ ಇವು ಚಲಿಸ್ತವೆ. ಘನ, ದ್ರವ, ಅನಿಲ ಈ 3 ಮಾದರಿಯಲ್ಲಿ ಪ್ರಾಥಮಿಕ ಅಲೆಗಳು ಚಲಿಸುತ್ತವೆ. ಇನ್ನ ಪ್ರಾಥಮಿಕ ಅಲೆಗಳು ಅನಿಲ, ದ್ರವ, ಘನ ವಸ್ತುಗಳ ಮೂಲಕ ಸಾಗುತ್ತವೆ. ಇದು ರೈಟ್. ದ್ವಿತೀಯ ಅಲೆಗಳು ಕೇವಲ ಘನ ಪದಾರ್ಥಗಳ ಮೂಲಕ ಕೇವಲ ಘನ ಪದಾರ್ಥಗಳ ಮೂಲಕ ಚಲಿಸ್ತವೆ. ಇದು ಕೂಡ ರೈಟ್. ಇನ್ನ ಮೇಲ್ಮೈ ಅಲೆಗಳು ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ. ಇದಕ್ಕೆ ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ. ಇಂಗ್ಲಿಷ್‌ನಲ್ಲಿ ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ. ಮೇಲ್ಮೈ ಅಲೆಗಳಿಗೆ ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ. ಭೂಮಿಯ ಮೇಲ್ಮೈ ಭಾಗದಲ್ಲಿ ಮಾತ್ರ ಚಲಿಸುವುದರಿಂದ ಕಟ್ಟಡಗಳಿಗೆ
ಆಸ್ತಿಪಾಸ್ತಿಗೆ ಅತ್ಯಂತ ಹೆಚ್ಚು ಹಾನಿಯನ್ನ ಉಂಟು ಮಾಡುವ ವಿನಾಶಕಾರಿ ಅಲೆಗಳಾಗಿವೆ. ವಿನಾಶಕಾರಿ ಅಲೆಗಳಾಗಿವೆ. ಯಾವುದು? ವಿನಾಶಕಾರಿ ಅಲೆಗಳು ಯಾವ್ದಂದ್ರೆ ಸರ್ಫೇಸ್ ವೇವ್ಸ್. ಯಾವುದು? ಸರ್ಫೇಸ್ ವೇವ್ಸ್. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜ್ವಾಲಾಮುಖಿಗಳು ಮತ್ತು ಅವುಗಳಿರುವ ದೇಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಭೂಕಂಪ ಸಂಬಂಧಿಸಿದಂತಹ ರಾಷ್ಟ್ರಗಳು. ಭೂಕಂಪ ಯಾವ ರಾಷ್ಟ್ರದಲ್ಲಿ ಸಂಬಂಧಿಸಿದೆ ಆ ಜ್ವಾಲಾಮುಖಿಯ ಹೆಸರು ಯಾವ್ದು ಕೇಳಿದರೆ? ಜ್ವಾಲಾಮುಖಿ ಹೆಸರು ಕೇಳಿದರೆ ಯಾವ ರಾಷ್ಟ್ರಗಳಲ್ಲಿ ಅದು ಜ್ವಾಲಾಮುಖಿ ಆಗ್ತದೆ ಅನ್ನೋದನ್ನ ನಾವು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಬೇಕು. ಇಟಲಿ ಇಟಲಿ ವೆಸೋವಿಸ್ ಸರಿಯಾಗಿದೆ, ಸರಿಯಾದ ಸ್ಟೇಟ್ಮೆಂಟ್. ಕೋಟೋಪಾಕ್ಸಿ ಇಕ್ವೆಡಾರ್ನ ಕೋಟೋಪಾಕ್ಸಿ ಸರಿಯಾಗಿದೆ. ಇನ್ನ ಫ್ಯೂಜಿಯಾಮ ಜ್ವಾಲಾಮುಖಿ ಜಪಾನ್ ಸರಿಯಾಗಿದೆ. ಕ್ರಕಟೋವಾ USA ನಲ್ಲಿಲ್ಲ, ಇದು ತಪ್ಪು. ಕ್ರಕಟೋವಾ ಎಲ್ಲಿದೆ? ಕ್ರಕಟೋವಾ ಇರುವುದು ಇಂಡೋನೇಷ್ಯಾದಲ್ಲಿ ಕ್ರಕಟೋವಾ ಕಂಡು ಬರ್ತದೆ. ಇಂಡೋನೇಷ್ಯಾದಲ್ಲಿ ಕ್ರಕಟೋವಾ ಕಂಡು ಬರ್ತದೆ. ಆದ್ದರಿಂದ ಡಿ ಹೇಳಿಕೆ ತಪ್ಪಾಗಿದೆ. ಡಿ ಹೇಳಿಕೆ ತಪ್ಪಾಗಿದೆ. ಸರಿಯಾದ ಆಯ್ಕೆ ಯಾವ್ದಪ್ಪ ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿದೆ. ಆಯ್ಕೆ 3 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ನದಿಯ ಸವೆತದ ಕಾರ್ಯದಿಂದ ಉಂಟಾಗುವಂತಹ ಭೂಸ್ವರೂಪಗಳು ಅಂತ ಕೇಳಿದಾರೆ ಸ್ನೇಹಿತರೆ. ನದಿಯ ಸವೆತದಿಂದ ಉಂಟಾಗುವಂತಹ ಭೂಸ್ವರೂಪಗಳನ್ನ ಕೇಳಿದರೆ ನದಿಯ ಸವೆತದಿಂದ ಉಂಟಾಗುವಂತಹ ಭೂಸ್ವರೂಪಗಳು. ಸ್ನೇಹಿತರೆ, ನದಿಯ ಸವೆತದ ಕಾರ್ಯದಿಂದ ಉಂಟಾಗುವಂತಹ ಭೂಸ್ವರೂಪಗಳು ಯಾವ್ದಂದ್ರೆ ಜಲಪಾತ, ಕುಂಭಕೂಳಿ ಮತ್ತು ಕಂದರ ಉಂಟಾಗ್ತದೆ. ಜಲಪಾತ, ಕುಂಭಕುಳಿ ಮತ್ತೆ ಕಂದರ ಉಂಟಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸೂರ್ಯನ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ ಸ್ನೇಹಿತರೆ. ಆಯ್ಕೆ 3 ಸರಿಯಾಗಿದೆ. 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇನ್ನ ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಸೂರ್ಯನು ಒಂದು ಹಳದಿ ಕುಬ್ಜ ನಕ್ಷತ್ರ. ಈ ರೀತಿಯ ನಕ್ಷತ್ರಗಳು ಕ್ಷೀರಪಥ ಆಕಾಶಗಂಗೆಯಲ್ಲಿ ಅಪರೂಪ. ಹೇಳಿಕೆ 1 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ. ಸೂರ್ಯನು ನಿಜವಾಗಿಯೂ ಒಂದು ಹಳದಿ ಕುಬ್ಜ ನಕ್ಷತ್ರವೇ? ಆದರೆ ಈ ರೀತಿಯ ನಕ್ಷತ್ರಗಳು ನಮ್ಮ ಕ್ಷೀರ ಪಥದಲ್ಲಿ ಅಪರೂಪವೇನಲ್ಲ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ನಕ್ಷತ್ರಗಳು ಅಲ್ಲಿ ಕಂಡು ಬರ್ತವೆ. ಇನ್ನ ಹೇಳಿಕೆ ಬಿ ಕೂಡ ತಪ್ಪಾಗಿದೆ. ಏನಕ್ಕೆ ತಪ್ಪಾಗಿದೆ ಅಂದ್ರೆ ಭೂಮಿಯ ವ್ಯಾಸಕ್ಕಿಂತ ಸೂರ್ಯನ ವ್ಯಾಸವು ಸುಮಾರು 109 ಪಟ್ಟು ಹೆಚ್ಚಾಗಿದೆ ಹೊರತು 119 ಅಲ್ಲ. ಇನ್ನ ಹೇಳಿಕೆ ಸಿ ಸರಿಯಾಗಿದೆ. ಹೇಳಿಕೆ ಸಿ ಇದು ಸರಿಯಾಗಿದೆ. ಸೂರ್ಯನ ದ್ರವ್ಯರಾಶಿ ನಮ್ಮ ಭೂಮಿಯ ದ್ರವ್ಯರಾಶಿಗಿಂತ ಸರಿಸುಮಾರು 3,33,000 ಪಟ್ಟು ಜಾಸ್ತಿ ಇದೆ. ಇದು ಸರಿಯಾಗಿದೆ. ಸೂರ್ಯನ 90%ಕ್ಕಿಂತ ಹೆಚ್ಚು ಅಣುಗಳು ಜಲಜನಕದ ಅಣುಗಳಾಗಿವೆ. ಇದು ಕೂಡ ಸರಿಯಾಗಿದೆ. ಓಕೆ, ಆದ್ದರಿಂದ ಕೇವಲ 2 ಹೇಳಿಕೆಗಳು ಮಾತ್ರ ಇದರಲ್ಲಿ ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ವೇದಾವತಿಯು ತುಂಗಭದ್ರಾ ನದಿಯ ಉಪನದಿ.
ವೇದಾವತಿಯು ತುಂಗಭದ್ರಾ ನದಿಯ ಉಪನದಿ. ಸರಿಯಾಗಿದೆ. ವೇದಾವತಿಯು ತುಂಗಭದ್ರಾ ನದಿಯ ಉಪನದಿ. ಹೌದು ಸ್ನೇಹಿತರೆ, ವೇದಾವತಿ ನದಿಯು ಎಲ್ಲಿ ಹುಟ್ಟುತ್ತದೆ ಅನ್ನೋದು ನೋಡ್ಬೇಕು ನಾವು. ವೇದಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯಲ್ಲಿ ವೇದಾ ಮತ್ತು ಅವತಿ ನದಿಗಳು ಹುಟ್ಟುತ್ತವೆ. ಎಲ್ಲಿ? ಬಾಬಾ ಬುಡನ್ಗಿರಿಯಲ್ಲಿ. ಬಾಬಾ ಬುಡನ್ಗಿರಿಯಲ್ಲಿ ಹುಟ್ಟುತ್ತವೆ ವೇದಾ ಮತ್ತು ಅವತಿ. ಇವು ನಂತರ ಒಟ್ಟಾಗಿ ಹರಿದು ವೇದಾವತಿ ಆಗ್ತವೆ. ಮುಂದೆ ಹರಿದು ಆಂಧ್ರ ಪ್ರದೇಶದ ಗಡಿಗೆ ಸಮೀಪದಲ್ಲಿ ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾದ ತುಂಗಭದ್ರಾ ನದಿಯನ್ನ ಸೇರ್ತದೆ. ಇದು ತುಂಗಭದ್ರಾ ನದಿಯ ಉಪನದಿ. ಹೌದು, ಸರಿಯಾಗಿದೆ. ಇನ್ನ ಹೇಳಿಕೆ ಬಿ ತಪ್ಪಾಗಿದೆ. ಹೇಳಿಕೆ ಬಿ ತಪ್ಪಾಗಿದೆ. ಹರಿದ್ರಾ ನದಿಯು ವೇದಾವತಿ ನದಿಯ ಉಪನದಿ ಅಲ್ಲ, ಬದಲಾಗಿ ತುಂಗಭದ್ರಾ ನದಿಯ ನೇರ ಉಪನದಿಯಾಗಿದೆ. ಹರಿದ್ರಾ ನದಿ ತುಂಗಭದ್ರಾ ನದಿಯ ಉಪನದಿ ಹೊರತು ವೇದಾವತಿ ನದಿದಲ್ಲ. ಹರಿದ್ರಾ ತುಂಗಭದ್ರಾ ನದಿಯ ಉಪನದಿ. ಇನ್ನ ಮಾಲತಿ ನದಿಯು ಭದ್ರಾ ನದಿಯ ಉಪನದಿ. ಸರಿಯಾಗಿದೆ. ಮಾಲತಿ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹರಿಯುವ ಸಣ್ಣ ನದಿಯಾಗಿದ್ದು, ಇದು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾದ ಬಳಿ ಭದ್ರಾ ನದಿಯ ಪ್ರಮುಖ ಉಪನದಿಯಾಗಿ ಹರಿಯುತ್ತದೆ. ಇನ್ನ ಸೀತಾ ನದಿಯು ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಮುಂತಾದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹರಿದು ಒಂದು ನದಿಯಾಗ್ತದೆ. ಶೃಂಗೇರಿ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ತುಂಗಾ ನದಿಯ ಉಪನದಿಯಾಗಿ ಇದು ಹರಿತದೆ. ಇದು ಕೂಡ ಸರಿಯಾಗಿದೆ. ಆದ್ದರಿಂದ ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. ಎಲ್ಲ 4 ಹೇಳಿಕೆಗಳು ACD ಸರಿಯಾಗಿವೆ. ಕೇವಲ 3 ಹೇಳಿಕೆಗಳು ಮಾತ್ರ ಇದರಲ್ಲಿ ಸರಿಯಾಗಿವೆ. ಕೇವಲ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆ ಕ್ರಿಯಾಯೋಜನೆ ರೇಡಿಯೋ ಕಾರ್ಯಕ್ರಮ ಹವಾಮಾನ ಮಿತ್ರವನ್ನ ಯಾವ ಸಂಸ್ಥೆಯು ಪ್ರಾರಂಭಿಸಿದೆ? ಹವಾಮಾನ ಮಿತ್ರ ಇದು ಹವಾಮಾನ ಬದಲಾವಣೆಯ ಕ್ರಿಯಾಯೋಜನೆ ರೇಡಿಯೋ ಕಾರ್ಯಕ್ರಮ. ಇದನ್ನ ಯಾವುದು ಮಾಡಿದೆ ಅಂದ್ರೆ ಎಂಪ್ರಿ ಸಂಸ್ಥೆ. ಎಂಪ್ರಿ ಸಂಸ್ಥೆಯು ಹವಾಮಾನ ಮಿತ್ರ ಒಂದು ಕಾರ್ಯಕ್ರಮವನ್ನ ಆರಂಭಿಸಿದೆ. ಎಂಪ್ರಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ISFR ಪ್ರಕಾರ ಅರಣ್ಯ ವ್ಯಾಪ್ತಿ ಎಂದರೆ ಯಾವುದು ಸರಿ? ಅರಣ್ಯ ವ್ಯಾಪ್ತಿಯ ಒಂದು ಹೇಳಿಕೆಗಳು ಯಾವ ಸರಿಯಾಗಿವೆ ಅಂತ ಕೇಳೋಣ ಸ್ನೇಹಿತರೆ. ISFR ಪ್ರಕಾರ ಅರಣ್ಯ ವ್ಯಾಪ್ತಿ ಅಂದ್ರೆ ಸ್ನೇಹಿತರೆ, ಆನ್ಸರ್ ಟಿಕ್ ಮಾಡ್ತೀನಿ. ಆನ್ಸರ್ 1 ಕರೆಕ್ಟ್ ಆಗಿದೆ. 1 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು ಶೇಕಡ 10ಕ್ಕಿಂತ ಅಧಿಕ ಮರದ ಮುಚ್ಚಳದ ಸಾಂದ್ರತೆ ಹೊಂದಿರುವಂತಹ ಎಲ್ಲಾ ಪ್ರದೇಶಗಳು. ಭಾರತೀಯ ಅರಣ್ಯ ಸಮೀಕ್ಷಾ ಸಂಸ್ಥೆ FSI, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ ಫಾರೆಸ್ಟ್ ಕವರ್ ಅಂತ ಒಂದು ರಿಪೋರ್ಟ್ ಅನ್ನು ಬಿಡ್ತದೆ. ಅಂದ್ರೆ 1 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣವನ್ನು ಹೊಂದಿರುವ ಮತ್ತು ಶೇಕಡ 10ಕ್ಕಿಂತ ಹೆಚ್ಚು ಮರದ ಮುಚ್ಚಳದ ಸಾಂದ್ರತೆಯನ್ನ ಹೊಂದಿರುವ ಎಲ್ಲಾ ಪ್ರದೇಶಗಳನ್ನ ಇದು ಅರಣ್ಯ ವ್ಯಾಪ್ತಿ ಅಂತ ಕರೀತದೆ. ಫಾರೆಸ್ಟ್ ಕವರ್ ಅಂತ ಕರೀತಾರೆ. ಶೇಕಡ 10ಕ್ಕಿಂತ ಅಧಿಕ ಮರದ ಮುಚ್ಚಳದ ಸಾಂದ್ರತೆ ಹೊಂದಿರುವ ಭೂಪ್ರದೇಶ ಅಥವಾ 1 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ. 1 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವಂತಹ ಹಾಗೂ ಶೇಕಡ 10ಕ್ಕಿಂತ ಅಧಿಕ ಮರದ ಮುಚ್ಚಳದ ಸಾಂದ್ರತೆ ಹೊಂದಿರುವ ಎಲ್ಲಾ ಭೂಪ್ರದೇಶಗಳನ್ನ ಅರಣ್ಯ ವ್ಯಾಪ್ತಿ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯು
ಇದಕ್ಕೆ ಸಂಬಂಧಿಸಿದೆ. ಮುಖ್ಯಮಂತ್ರಿಯ ಕೃಷಿ ವಿಸ್ತಾರ ಯೋಜನೆಯು ಇದಕ್ಕೆ ಸಂಬಂಧಿಸಿದೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಏನಂದ್ರೆ 4. ಬಿತ್ತನೆ ಮತ್ತು ನಾಟಿ ಯಂತ್ರಗಳ ಸೇರ್ಪಡೆ. ಇದು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯ ಒಂದು ಯೋಜನೆಗೆ ಸಂಬಂಧಿಸಿದೆ. ಬಿತ್ತನೆ ಮತ್ತು ನಾಟಿ ಯಂತ್ರಗಳ ಸೇರ್ಪಡೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಗೆ ಸಂಬಂಧಪಟ್ಟಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನ ಕರ್ನಾಟಕ ನಗರ ನೀರು ಸರಬರಾಜು ಸಂಬಂಧಿಸಿದಂತೆ ಪರಿಗಣಿಸಿ. ಕರ್ನಾಟಕ ನಗರ ನೀರು ಸರಬರಾಜಿಗೆ ಸಂಬಂಧಿಸಿದಂತೆ ಪರಿಗಣಿಸಿ ಅಂತ ಕೇಳಿದಾರೆ ಸ್ನೇಹಿತರೆ. ಇದರಲ್ಲಿ ಯಾವುದು ಸರಿಯಾಗಿವೆ, ಯಾವ ಸ್ಟೇಟ್ಮೆಂಟ್ ಸರಿಯಾಗಿವೆ ಅಂತ ನೋಡೋಣ. ಸ್ನೇಹಿತರೆ, ಅಳ್ನಾವರ ಪಟ್ಟಣವು ಸಣ್ಣ ಪಟ್ಟಣಗಳ ಜಲ ಸುಧಾರಣೆಗೆ ವಿಸ್ತರಿಸಬಹುದಾದ ಸ್ಕೇಲೆಬಲ್ ಮಾದರಿಯಾಗಿದೆ ಅನ್ನೋದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಇನ್ನ ಕಾಳಿ ನದಿಯನ್ನ ಆಧಾರವಾಗಿಟ್ಟುಕೊಂಡು ಅಳ್ನಾವರಕ್ಕೆ 24x7 ನೀರು ಸರಬರಾಜು ಯೋಜನೆಯನ್ನ ಜುಲೈ 2022ರಲ್ಲಿ ಪ್ರಾರಂಭಿಸಲಾಯಿತು. ಇದು ಬಿ ಕೂಡ ಸರಿಯಾಗಿದೆ. ಭಾರತ ಸರ್ಕಾರ KUWS ಮತ್ತು DBಯನ್ನ ಈ ಯೋಜನೆಗೆ ಪ್ರದಾನಿಸಿದೆ. ಇದು ತಪ್ಪಾಗಿದೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಒಡೆತನದ ಮಂಡಳಿಯಾಗಿದೆ. ಯಾವುದು? ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್. ಇದನ್ನ ಭಾರತ ಸರ್ಕಾರದ ಇದೊಂದು ಸಂಸ್ಥೆ ಅಲ್ಲ, ಬದಲಾಗಿ ಕರ್ನಾಟಕ ಸರ್ಕಾರದ ಒಡೆತನದ ಒಂದು ಮಂಡಳಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 2025-26ರಲ್ಲಿ ಮರು ಸಿಂಚನ ಕಾರ್ಯಕ್ರಮವನ್ನ ಈ ಕೆಳಗಿನ ವಿದ್ಯಾರ್ಥಿಗಳಿಗಾಗಿ ಜಾರಿಗೆ ತರಲಾಯಿತು. ಇದರ ಸರಿಯಾದ ಉತ್ತರ ಆಯ್ಕೆ 3. 8ರಿಂದ 10ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮರು ಸಿಂಚನ ಕಾರ್ಯಕ್ರಮ ಯಾರಿಗಿದೆ ಅಂದ್ರೆ ಅದು 8ರಿಂದ 10ನೇ ತರಗತಿಯ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯಾವುದು ಯೋಜನೆ? ಮರು ಸಿಂಚನ ಯೋಜನೆಯನ್ನ ಜಾರಿಗೆ ತರಲಾಯಿತು 2025-26ರಲ್ಲಿ. ಓಕೆ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನ ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾನು ಇನ್ನೂ ಮುಂದುವರೆದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.